ಮೊದಲಿಗೆ ನಾವು ತಿಂದ ಆಹಾರ ಹೇಗೆ ನಮ್ಮ ದೇಹದ ಅಂಗಾಂಗಗಳಿಗೆ ಬರುತ್ತೋ ನೋಡೋಣ. ನಾವು ತಿಂದ ಆಹಾರ ಎಸೋಫೋಗಸ್ನ ಮುಖಾಂತರ ಅಂದರೆ ಅನ್ನನಾಳದ ಮುಖಾಂತರ ಹೊಟ್ಟೆಗೆ ಸೇರುತ್ತದೆ. ಹೀಗೆ ಸೇರಿದ ಆಹಾರ ಅಲ್ಲಿರುವ ಹೈಡ್ರೋಕ್ಲೋರಿಕ್ ಆಸಿಡ್ನಿಂದ ಬೆರೆತು ಚಿಕ್ಕ ಚಿಕ್ಕ ಭಾಗಗಳಾಗಿ ವಿಂಗಡಣೆಯಾಗಿ ಸಣ್ಣ ಕರಳಿಗೆ ಬರುತ್ತದೆ. ಈ ಸಣ್ಣ ಕರಳಿನಲ್ಲಿ ಆಹಾರ ಜೀರ್ಣವಾಗಿ ಆಹಾರದಲ್ಲಿನ ಪೋಷಕಾಂಶಗಳು ಅಂದರೆ ಕಾರ್ಬೋಹೈಡ್ರೇಟ್ಸ್ಗಳು ಬಿಡುಗಡೆಯಾಗುತ್ತದೆ. ಆದರೆ ನಮ್ಮ ದೇಹ ಈ ಕಾರ್ಬೋಹೈಡ್ರೇಟ್ಸ್ಗಳನ್ನು ನೇರವಾಗಿ ತೆಗೆದುಕೊಳ್ಳುವುದಕ್ಕೆ ಆಗುವುದಿಲ್ಲ. ಇದಕ್ಕೆ ನಮ್ಮ ದೇಹ ಈ ಕಾರ್ಬೋಹೈಡ್ರೇಟ್ಗಳನ್ನು ಪರಿವರ್ತನೆ ಮಾಡುತ್ತದೆ. ಹೀಗೆ ಪರಿವರ್ತನೆಯಾಗುವುದೇ ಗ್ಲೂಕೋಸ್. ಹೀಗೆ ಆಹಾರದಿಂದ ಬಿಡುಗಡೆಯಾದ ಗ್ಲೂಕೋಸ್ ಸಣ್ಣ ಕರಳಿನಲ್ಲಿರುವ ವಿಲ್ಲಿ ಅನ್ನುವ ಕೂದಲಿನಂತಹ ಅಂಗಾಂಶಗಳಿಂದ ದೇಹದಲ್ಲಿರುವ ರಕ್ತದೊಳಗೆ ಸೇರಿ ದೇಹದ ಎಲ್ಲ ಅಂಗಾಂಗಗಳಿಗೆ ಸಂಚರಿಸುತ್ತದೆ. ಹೀಗೆ ಗ್ಲೂಕೋಸ್ ರಕ್ತದ ಮುಖಾಂತರ ಸಂಚರಿಸುತ್ತಾ ಪ್ಯಾಂಕ್ರಿಯಾಸ್ಗೆ ಹೋಗುತ್ತದೆ, ಅಂದರೆ ಮೇದೋಜೀರಕ ಗ್ರಂಥಿಗೆ ಹೋಗುತ್ತದೆ. ಈ ಮೇದೋಜೀರಕ ಗ್ರಂಥಿಯ ಕೆಲಸ ಏನೆಂದರೆ ರಕ್ತದಲ್ಲಿರುವ ಗ್ಲೂಕೋಸ್ಗೆ ಸರಿಯಾಗಿ